ಆಲೋಚನೆಗಳು ಮತ್ತು ಯೋಜನೆಗಳು ಇಟ್ಕೊಂಡಿರೋದು. ಇನ್ನು ನೆಕ್ಸ್ಟ್ 2028ಕ್ಕೂ ಅವರೇ ಮತ್ತೆ CM ಆಗ್ತಾರೆ ಅನ್ನೋ ಭರವಸೆ ಇದೆ. ಜನತೆಯ ಜೊತೆಯಲ್ಲಿ ನಾವು ಅವರ ಖುಷಿಯ ಸಂಭ್ರಮವನ್ನು ಹಂಚ್ಕೊಳ್ತಾ ಇದ್ದೀವಿ. ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಈ ಇಟ್ಟುಮಾಡು ಭಾಗದ ನಾಗರಿಕರಿಗೆಲ್ಲ ಊಟ ತಿಂಡಿ ಸ್ವೀಟು ಎಲ್ಲಾನು ಹಂಚ್ತಾ ಇದ್ದೀವಿ. ಇವತ್ತು DK ಶಿವಕುಮಾರ್ ಅವ್ರಿಗೆ ಇವತ್ತು ಏನು ಮುಖ್ಯಮಂತ್ರಿ ಆಗ್ತಾ ಇದ್ದಾರೋ, ನಮ್ಮ ಇಲ್ಲಿ ಹೊಸಕೆರಳಿ ಜನತೆ ಇರ್ಬೋದು ಅಥವಾ ನಮ್ಮ ಇದು ಪದ್ಮನಾಭ ಕ್ಷೇತ್ರದಿಂದ ಎಲ್ಲ ಜನಕ್ಕೂ ಭಾರಿ ಖುಷಿಯಾಗಿದೆ. ಯಾಕಂದರೆ ಪಕ್ಷಕ್ಕೆ ನಿಷ್ಠೆಯಿಂದ ಇವತ್ತಿಂದ ಅಲ್ಲ, ಯೂತ್ ಕಾಂಗ್ರೆಸ್ಸು NSAಯಿಂದ ವರ್ಕ್ ಮಾಡ್ಕೊಂಡ್ಬಂದು ಒಂದು ಪಕ್ಷದಿಂದ ಏನೂ ಇಲ್ಲದೆ ಇರೋರು, ಯಾಕಂದರೆ ಇಂಥ ಹುದ್ದೆಗೆ ಬರಬೇಕು ಅಂದರೆ ಬರೀ ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ಹೇಳ್ಕೊಂಬರ್ತಾರೆ. ಅದೇನೂ ಇಲ್ಲದೆ, ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ನಿಂತ್ಕೊಂಡು ಒಂದು ಬೇಸ್ ಮಾಡಿ ಒಂದು ದೊಡ್ಡ ಈ ಥರ ಆಲದ ಮರ ಆಗೋದು ಕಷ್ಟ. ಅದರಲ್ಲಿ ನಮ್ಮ ಒಕ್ಕಲೂರು ಜನಾಂಗದಿಂದ ಇವತ್ತು ಏನು ಈ ಭಾಗದಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ, ಅವ್ರಿಗೆಲ್ಲರಿಗೂ ಏನಂದರೆ ನಮ್ಮವರೊಬ್ಬರು CM ಆಗಬೇಕು. ಯಾಕಂದರೆ ಅವತ್ತಿಂದನೂ ಕಷ್ಟಪಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಥರ, ಈಗ ಜೈಲಿಗೆ ಹೋಗಿರ್ಬೋದು ಅಥವಾ ಇನ್ನೊಂದಿರ್ಬೋದು, ಎಲ್ಲ ಹೋರಾಟಗಳು, ಅವರು ಯೋಜನೆಯಲ್ಲಿ ಮೇಕೆದಾಟು ಇರ್ಬೋದು, ಇನ್ನೊಂದು ಯೋಜನೆಗಳು ಎಲ್ಲ ಥರ ಮಾಡಿ ನಮ್ಮ ಪಕ್ಷಕ್ಕೆ ಅಧಿಕಾರಕ್ಕೆ ತರೋಕ್ಕೆ ಅವರು ಸಿದ್ದರಾಮಯ್ಯ ಅವರು ಇಬ್ಬರು ಕಾರಣ ಆಗಿದ್ದು. ಅದ್ರ ಜೊತೆಗೆ ಇವತ್ತು ಏನು ಈಗ DK ಶಿವಕುಮಾರ್ ಅವ್ರು ಕೊಟ್ಟಿದ್ದಾರೋ, ಇವತ್ತು ಇನ್ನು 2 ವರ್ಷ ಅಲ್ಲ, ಇನ್ನು ಅವರ ಇದು ಆಲೋಚನೆಗಳು ಮತ್ತು ಯೋಜನೆಗಳು ಇಟ್ಕೊಂಡಿರೋದು. ಇನ್ನು ನೆಕ್ಸ್ಟ್ 2028ಕ್ಕೂ ಅವರೇ ಮತ್ತೆ CM ಆಗ್ತಾರೆ ಅನ್ನೋ ಭರವಸೆ ಇದೆ. ಆಮೇಲೆ ನಮ್ಮೆಲ್ಲರಿಗೂ ಒಂದು ಏನು ಖುಷಿ ಅಂದರೆ, ಇವತ್ತು ಮೊದಲಿಗೆ DK ಶಿವಕುಮಾರ್ ಅವರು ಜೊತೆಗೆ ನಮ್ಮ ರಾಮಲಿಂಗಡಿ ಸಾಹೇಬರು ಮತ್ತು ಇವತ್ತು ತಿರುಗು ಸಚಿವರಾಗಿ ಇದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಯಾಕಂದರೆ ರಾಮಲಿಂಗಡಿ ಸಾಹೇಬರು ರಾಜ್ಯಕ್ಕೆ ಹಿಂಗೆ DK ಶಿವಕುಮಾರ್ ಇದ್ದಾರೋ, ಬೆಂಗಳೂರಿಗೆ ಹಂಗೆ ರಾಮಲಿಂಗಡಿ ಸಾಹೇಬರು. ಯಾಕಂದರೆ ನಾವು ಬೆಂಗಳೂರಿನ ಅಭಿವೃದ್ಧಿನ ರಾಮಲಿಂಗಡಿ ಸಾಹೇಬರು ಅವತ್ತಿಂದ ಮಾಡ್ಕೊಂಡ್ಬಂದಿದ್ದಾರೆ. ಇವತ್ತು ಅವ್ರಿಗೆ ತಿರುಗು ಒಂದು ಅವಕಾಶ ಕೊಟ್ಟು ಬೆಂಗಳೂರನ್ನ ಅಭಿವೃದ್ಧಿ ಮಾಡೋಕ್ಕೆ ಇಬ್ಬರು ಜೋಡೆತ್ತ ಥರ, ಅದೇ DK ಶಿವಕುಮಾರ್ ಅವರ ಯೋಜನೆಗಳು ಅನುಷ್ಠಾನಕ್ಕೆ ತಂದು ನಮ್ಮ ಬೆಂಗಳೂರು ಜನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ವಿಶ್ವಾಸ ಇದೆ ಅಂತ. ಒಂದು ಫಿಲಮ್ ಥರ ಇದೆ ಸರ್ ಅವ್ರ ಲೈಫು. ಯಾಕಂದರೆ ಬರೀ ಸುಖನೇ ಪಡೆದು ಬಂದಿಲ್ಲ, ಕಷ್ಟಗಳು ಪಟ್ಟು ಮೇಲೆದ್ದು ಕೆಳಗಡೆ ಬಿದ್ದು ಮೇಲೆ ಬಿದ್ದು ಬಂದಿರೋದು. ಅದು ಒಂದು ಮನುಷ್ಯನ ಬದುಕು ಹೆಂಗಿದೆಯೋ ಅವ್ರನ್ನ ನೋಡಿ ಕಲ್ತ್ಕೋಬೇಕು. ಯಾಕಂದರೆ ಎಂಥ ಕಷ್ಟ ಬಂದರೂ ನಿಂತ್ಕೊತೀನಿ. ಯಾಕಂದರೆ ಯಾರಿಗೇ ಆಗಲಿ ಮಾಮೂಲಿ ಒಂದು ಸಣ್ಣದ ಪ್ರಾಬ್ಲಮ್ ಆದರೆ ತಡ್ಕೊಳಕ್ಕಾಗಲ್ಲ. ಅಂಥವರು 1 ತಿಂಗಳು 2 ತಿಂಗಳು ಜೈಲಿಗೆ ಹೋಗಿ ಎಲ್ಲ ಥರ ಕೇಸ್ ಹಾಕ್ಸ್ಕೊಂಡು ತಿರುಗು ಫೈಟ್ ಮಾಡಿ ತಿರುಗು ವಾಪಸ್ ಬಂದು ಈಗ ಪಕ್ಷಕ್ಕೆ ನಿಷ್ಠೆಯಾಗಿ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷನ ಜನನ ಗೆಲ್ಸ್ಕೊಂಬತ್ತಾರಲ್ಲ. ಯಾಕಂದರೆ ಅವರೊಬ್ಬರೇ ಗೆಲ್ಲೋದಲ್ಲ, ಪಕ್ಷಕ್ಕೆ ಅವ್ರ ಕಡೆಯವ್ರನ್ನ ಗೆಲ್ಲಿಸಿ ಒಂದು ಇವತ್ತು ಹಬ್ಬದ ವಾತಾವರಣಕ್ಕೆ ಮೇಯ್ನ್ ಅವ್ರ ಶ್ರಮ ಕಾರಣ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ DK ಶಿವಕುಮಾರ್ ಅವರು ಇವತ್ತು CM ಆಗಿ ನಮಗೆಲ್ಲರಿಗೂ ಖುಷಿಯಾಗಿದೆ. KPCC ಅಧ್ಯಕ್ಷರು 6 ವರ್ಷ ಪೂರೈಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ತೊಂದರೆ ಆದರೂ ಅವರು ನಿವಾರಿಸಿದ್ದಾರೆ. ಹಾಗೂ ನಮ್ಮ ಇಟ್ಮಡ್ಗು ಜನತೆಯ ಜೊತೆಯಲ್ಲಿ ನಾವು ಅವರ ಖುಷಿಯ ಸಂಭ್ರಮವನ್ನು ಹಂಚ್ಕೊಳ್ತಾ ಇದ್ದೀವಿ. ನಾವು ಎಲ್ಲರಿಗೂ ಖುಷಿಯ ಸಮಾಚಾರ ಇದು. ಅದನ್ನೇ ನಾವು ಎಲ್ಲರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಇಟ್ಮಡ್ಗು ಜನತೆಯ ಜೊತೆಯಲ್ಲಿ ಸಿಹಿ ಹಂಚೋದ ಮುಖಾಂತರ ನೆರವೇರಿಸ್ತಾ ಇದ್ದೀವಿ. ಇಟ್ಮಡು ನಾಗರಿಕ ವೇದಿಕೆ ಜನತೆ ಪರವಾಗಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಈಗ ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಆಚರಿಸಿದಂಥ ಪುಷ್ಪ ನವೀನ್ ಗೌಡರವರಿಗೆ ತುಂಬ ಧನ್ಯವಾದಗಳನ್ನು ನಾವು ನಮ್ಮ ಸಂಘದಿಂದ, ಇಟ್ಮಡು ನಾಗರಿಕ ವೇದಿಕೆ ಸಂಘದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಖಂಡಿತ ಮಾಡ್ತಾ ಇದ್ದಾರೆ. ಯುಗಾದಿ ಹಬ್ಬ ಅಂತ ಅಲ್ಲ, ತುಂಬಾ ಇಲ್ಲಿ ಬೇರೆ ಕ್ಯಾಂಡಿಡೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ರೀತಿಯಲ್ಲಿ
ತುಂಬ ಜನಸೇವೆ ಮಾಡ್ತಾ ಇದ್ದಾರೆ. ಮುಂದೆ ಇವಾಗ ಹೆಂಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅದೇ ಥರ ಅವರ ಆಶೀರ್ವಾದದಿಂದ ಈ ಭಾಗದಲ್ಲಿ ಅವರಿಗೆ ಜನಸೇವೆ ಮಾಡೋದಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ನಮ್ಮ ಇಟ್ಮಾಡು ನಾಗರಿಕ ವೇದಿಕೆಯಿಂದ ಎಲ್ಲ ಕೇಳ್ಕೊತೇವೆ. ಖಂಡಿತ ಬೆಂಬಲ ವೈಯಕ್ತಿಕವಾಗಿ ನಮ್ಮ ಶಕ್ತಿ ಮೀರಿ ಅವ್ರಿಗೆ ಬೆಂಬಲಿಸ್ತೀವಿ ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀವಿ. ನಮ್ಮ ಹೆಸರು ಅನಂತ್ ಅಂತ. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸವ್ರೆ. ಅದರ ಪ್ರಯುಕ್ತ ಹೊಸಕೆರೆಹಳ್ಳಿ ಭಾಗದ ಇಟ್ಮಾಡು ವಾರ್ಡ್ನಲ್ಲಿ ನಮ್ಮ ಶಿಲ್ಪಾ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ವಿಜಯೋತ್ಸವವನ್ನು ಆಚರಿಸೋದ್ರ ಮುಖಾಂತರ ಈ ಇಟ್ಮಾಡು ಭಾಗದ ನಾಗರಿಕರಿಗೆಲ್ಲವ ಊಟ ತಿಂಡಿ ಸ್ವೀಟು ಎಲ್ಲಾನು ಹಂಚ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರಿಗೆ ಶುಭವಾಗಲಿ ಅಂತ ಈ ನಾಗರಿಕರ ಪರವಾಗಿ ನಾವು ಶುಭ ಕೋರ್ತಾ ಇದ್ದೀವಿ. ಅದಲ್ಲದೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 40 ವರ್ಷದ ಹಿಂದೆ ಬಂದು ನೂರಾರು ಅಡೆತಡೆಗಳನ್ನು ಎದುರಿಸಿ ನಿಧಾನವಾಗಿ ಮೇಲೆ ಬಂದು ಇವತ್ತು ಸಾರ್ಥಕವಾಗಿ ಮುಖ್ಯಮಂತ್ರಿಯಾಗಿದ್ದಾರೆ. 2 ವರ್ಷ ಅವರು ಅನುಕೂಲವಾಗಿ ಮಾಡಲಿ, ಮುಂದೆ 28 ಚುನಾವಣೆಯಲ್ಲಿ ಅವರೇ ಮತ್ತೆ ಅವ್ರ ಮುಖಂಡತ್ವದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದೇ ತರ ಶಿಲ್ಪಾ ನವೀನ್ ಕುಮಾರ್ ಅವ್ರಿಗೆ ಇಟ್ಮಾಡು ವಾರ್ಡ್ನ GBA ಎಲೆಕ್ಷನ್ ನಲ್ಲಿ ಟಿಕೆಟ್ ಸಿಕ್ಕಿ ಅವರು ಸಹ ಜಯಶೀಲರಾಗಿ ಬರಲಿ ಅಂತ ಶುಭ ಹಾರೈಸ್ತೀವಿ. ಸರ್, ನಮ್ಮ ಇಟ್ಮಾಡು ನಾಗರಿಕ ವೇದಿಕೆ 18-19 ವರ್ಷದ್ದು ಇದು. ಇಲ್ಲಿ ನಾವು ಅವತ್ತಿಂದ ಕನ್ನಡ ಜನಕ್ಕೆ ಒಂಥರ ರಾಜ್ಯೋತ್ಸವ ಮಾಡ್ಕೊಂಡ್ ಬಂದು ಈ ಭಾಗದಲ್ಲಿ ನಾವ್ ಏನ್ ಮಾಡ್ಬೇಕು ಅದು ಇಟ್ಮಾಡು ನಾಗರಿಕ ವೇದಿಕೆಯಿಂದ ಇಟ್ಕೊಂಡು ಯಾವುದೇ ಕುಂದು ಕೊರತೆ ಏನು ತೊಂದರೆ ಆದಾಗ ಸ್ಪಂದಿಸಿದೀವಿ. ಅದನ್ನ ಎಲ್ಲಾರು ನಮ್ಮ ಅಸಕಡವ್ರು ಗೊತ್ತು. ಇವ್ರು ಬಾಬಣ್ಣ ನಮ್ಗೆ ಮೇನ್ ಆಗಿ ಕಬಡ್ಡಿ ಬಾಬಣ್ಣವರು ಅವರು ಏನಂದ್ರೆ ನಮ್ಗೆ ಫಾದರ್ ಇದ್ದಂಗೆ. ಅವರು ನಮ್ಗೆ ಈ ಭಾಗದಲ್ಲಿ ಏನೇ ಇದ್ರು ಅವರೇ ಉದ್ಘಾಟನೆ ಮಾಡಿದ್ದು. ಮುಂದರಾಜಣ್ಣವರು ಅವರು ಅಧ್ಯಕ್ಷತೆ ಅವ್ರ ಸಹಾಯದಿಂದ ಇಲ್ಲಿ ಮಾಡಿದ್ದೀವಿ. ಇವಾಗ ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೋ ಅವ್ರು ಹೇಳಿದ್ದಾರೆ, ಸ್ಪರ್ಧಿಸ್ತಾ ಇದ್ದಾರೆ. ನವೀನ್ ಸರ್, ಶಿಲ್ಪಾ ನವೀನ್ ಅವರು ಸ್ಪರ್ಧಿಸ್ತಾ ಇದ್ದಾರೆ, ಅದಕ್ಕೆ ಸಹಕಾರ ಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ ನಮ್ಮ ಇಟ್ಮಾಡು ನಾಗರಿಕ ವೇದಿಕೆಯ ಅಧ್ಯಕ್ಷರಾದಂತ ಇಟ್ಮಾಡು ನಾಗರಿಕ ವೇದಿಕೆ ಅಧ್ಯಕ್ಷರ ಕಡೆಯಿಂದ ನಾವು ಅವ್ರ ಅಧ್ಯಕ್ಷರು, ನಮ್ಮ ಸೆಕ್ರೆಟರಿ, ಇನ್ನೊಬ್ರು ಉಪಾಧ್ಯಕ್ಷರಿದ್ದಾರೆ, ಉಪಸ್ಥಿತಿದ್ದಾರೆ. ನಾವು ಸಂಪೂರ್ಣವಾಗಿ ನಾವು ನವೀನ್ ಸರ್ಗೆ ಮತ್ತೆ ಮೇಡಮ್ ಅವರು ಫುಲ್ ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ. ಸರ್, ಕಾರ್ತಿಕ್ ಪದ್ಮನಾಭನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾನು. ಇವಾಗಲೇ ನಿಮ್ಗೆಲ್ಲರಿಗೂ ತಿಳಿದಿರ್ತಾರೆ, ನಮ್ಮ ಕನಕಪುರ ಬಂಡಿ ಅವರು ಇವತ್ತು ಆಗ್ಲೇ CM ಆಗಿದ್ದಾರೆ. ಜನ ಜಾತ್ರೆ ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಾವ್ರೆ. ಇದೇ ನಿಮಗೆ ಗೊತ್ತಿರ್ಬೋದು, ನಮ್ಮ ಟ್ರಬಲ್ ಶೂಟರ್ ಅಂತ ಏನ್ ಕರಿತೀವಿ, ನಮ್ಮ DK ಸಾಹೇಬ್ರು ಸಾಮಾನ್ಯ ಕಾರ್ಯಕರ್ತನಾಗಿದ್ದು, ಕನಕಪುರದಲ್ಲಿ ಹುಟ್ಟಿ ಬೆಳೆದು ಸಾಮಾನ್ಯ ಕಾರ್ಯಕರ್ತನಾಗಿದ್ದು NSU ಜಾಯ್ನ್ ಆಗಿ ಅದೇ ತರ ಯೂತ್ ಕಾಂಗ್ರೆಸ್ ಅಲ್ಲಿ ನಿಂತ್ಕೊಂಡು ಒಂದು ಶಾಸಕರಾಗಿ, ಒಂದು ಬಾರಿ ಮಂತ್ರಿಯಾಗಿ, ಅದೇ ಉಪಮುಖ್ಯಮಂತ್ರಿಯಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಇದನ್ನೆಲ್ಲ ಈ ಏಳಿಗೆ ಇದೆ ನೋಡಿ. ಅವ್ರು ಕಷ್ಟಪಟ್ಟಿರೋದಾಗಿರ್ಬೋದು, 40-45 ವರ್ಷದಲ್ಲಿ ಅವ್ರು ರಾಜಕೀಯ ಮಾಡಿರೋದಾಗಿರ್ಬೋದು, ಅವ್ರ ರಾಜಕೀಯ ಹಾದಿಯಲ್ಲಿ ನಡ್ಕೊಂಡ್ ಬಂದಿರೋದಾಗಿರ್ಬೋದು, ಪ್ರತಿ ಬಾರಿ ಎಲ್ಲೇ ನಿಂತ್ಕೊಳ್ಳೋರು ಅವ್ರು ಹೇಳ್ತಾರೆ, ನಾವೇನ್ ಕಷ್ಟಪಟ್ಟಿದೀವೋ ಆ ಕಷ್ಟ ಪ್ರತಿಫಲ ಸಿಕ್ಕುತ್ತೆ, ಕಾಯ್ಬೇಕು, ಆ ನಂಬಿಕೆ ಕಳ್ಕೋಬಾರ್ದು ಅಂತ ಹೇಳ್ತಾರೆ. ಅದೇ ತರ ಇವತ್ತು ಅವರು ಸಾಧಿಸಿ ತೋರಿಸಿದ್ರು. ಏನೊಬ್ಬ ಇವತ್ತು ಪ್ರತಿಯೊಬ್ರು ಏನು ರಾಜಕೀಯ ಮಾಡೋ ಏನಿದೆ ಏನಿಲ್ಲ ಅಂತ ಅನ್ಕೋತಾರೋ ಅವ್ರಿಗೆಲ್ಲ ಇವರೊಂದು ಮಾದರಿಯಾಗಿ ನಿಂತು ತೋರಿಸಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಾಗಿದ್ರು ಒಬ್ಬ CM ಆಗಬಹುದು ಅನ್ನೋದನ್ನ ಒಂದು ಹಾರ್ಡ್ ವರ್ಕ್ 40-45 ವರ್ಷ ಅವರು ಸತತ ಮಾಡಿ ಬಂದಿದ್ದಾರೆ. ಇದೇ ರೀತಿ ಪದ್ಮನಾಭನಗರದಲ್ಲಿ ಇದೇ ನಮ್ಮ 2023ನೇ ಇಸ್ವಿಯ ಅಭ್ಯರ್ಥಿಯಾದಂತ ರಘುನಾಥ್ ನಾಯ್ಡು ಅವರು ಸತತವಾಗಿ ಆಕ್ಟಿವ್ ಆಗಿದ್ದಾರೆ. ಅವರು ಏನು DK ಶಿವಕುಮಾರ್ ಬಲಗೈ ಬಂಟನ ಅಂತ ಏನು ಗುರುಸ್ಕೊಂಡಿದ್ದಾರೋ ಅದೇ ರೀತಿ ಹೊಸಕೆರೆಹಳ್ಳಿ ನವೀನ್ ಸರ್ ಆಗಿರ್ಬೋದು, ಅವರು ಶಿಲ್ಪಾ ನವೀನ್ ಅವ್ರು ಆಗಿರ್ಬೋದು, ನೋಡ್ತಾ ಇರ್ಬೋದು ನೀವು. ಜನಗಳನ್ನ ಒಂದ್ಸಲ ತೋರಿಸಿ, ಜನಗಳನ್ನ ನೋಡಿ ಎಷ್ಟು ಖುಷಿಯಾಗಿಲ್ಲ ಊಟ ಮಾಡ್ತಾ ಇದ್ದಾರೆ, ಸ್ವೀಟ್ಸ್ ಹಂಚ್ತಾ ಇದ್ದಾರೆ. ಜನಗಳಿಗೋಸ್ಕರ ಮಾಡ್ತಾ ಇರೋದು. ಜನಗಳ ಮುಖದಲ್ಲಿ ಆ ಖುಷಿ ನೋಡಿದ್ರೆ ನಮಗೆ ಸಖತ್ ಖುಷಿ ಆಗುತ್ತೆ ಸರ್. ಇದೇ ಮುಂಬರುವ 2028ರ ರಾಜ್ಯ ಚುನಾವಣೆಯಲ್ಲೂ ಕೂಡ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಿ ಮತ್ತೆ ಮುಖ್ಯಮಂತ್ರಿಯಾಗಿ ಅವರೇ ಮುಂದುವರಿಬೇಕು ಅನ್ನೋ ನಮ್ಮ ಆಸೆ. ಈ ದಿವಸ ನೂತನ ಮುಖ್ಯಮಂತ್ರಿಗಳಾಗಿ ಶ್ರೀಯುತ DK ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಿರತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅವ್ರಿಗೆ ಶುಭವಾಗಲಿಂದ ನಾವು ಹಾರೈಸ್ತೀವಿ. ಈ ಸಂದರ್ಭದಲ್ಲಿ ಏನು ಈ ಸರ್ಕಾರ ನಮ್ಮ
ಸಿದ್ದರಾಮಯ್ಯರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಸುಲಲಿತವಾಗಿ ಸರ್ಕಾರ ಮಾಡೋದ್ರಿಂದ ಎಲ್ಲ ಕಾರ್ಯಕರ್ತರಲ್ಲಿ ತುಂಬಾ ಖುಷಿ ಪಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಭಾಗದಲ್ಲಿ ಈ ವಿಜಯೋತ್ಸವದ ಅಂಗವಾಗಿ ನಮ್ಮ ಶಿಲ್ಪಾ ನವೀನ್ ಕುಮಾರ್ ಅವರು ಇಲ್ಲಿನ ಕಾರ್ಯಕರ್ತರಿಗೆ ಸಿಹಿ ಮತ್ತು ತಿಂಡಿ ಹಂಚುವ ಮೂಲಕ ವಿಜಯೋತ್ಸವ ಆಚರಣೆ ಮಾಡ್ತಾ ಇದೀವಿ. ಇದು ಇಟ್ಟಿಮೂಡು ವಾರ್ಡಿನ ಶ್ರೀ ರಾಘವೇಂದ್ರ ಮಠದಲ್ಲಿ ಈ ಆಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಶ್ರೀಯುತ ಡಿ ಕೆ ಶಿವಕುಮಾರ್ಗೆ ಶುಭ ಹಾರೈಸುತ್ತಾ 28 ನಂತರ ಅವರೇ ಮತ್ತೊಮ್ಮೆ ಚುನಾಯಿತರಾಗಿ ಮತ್ತೊಮ್ಮೆ ಸಿಎಂ ಆಗಲಿ ಅಂತ ಹಾರೈಸಿದ ಎಲ್ಲ ಕಾರ್ಯಕರ್ತರು ತುಂಬಾ, ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಈ ರಾಜ್ಯದಲ್ಲಿ ತುಂಬಾ ಎಲ್ಲ ಮನೆಗಳಲ್ಲಿ ತುಂಬಾ ಸಂತೋಷ ತುಂಬಿದೆ. ಅದರಲ್ಲಿ ನಮ್ಗಂತೂ ತುಂಬಾ ಸಂತೋಷ ಆಗಿದೆ. ವಿ ಆರ್ ವೆರಿ ಹ್ಯಾಪಿ.